ಇಂದು ರಾಜ್ಯಕ್ಕೆ ಆಗಮಿಸಲಿರುವಂತಹ ಪ್ರಧಾನಿ ಮೋದಿ ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಸ್ವಾಗತಕ್ಕೆ ಸಿದ್ಧತೆ ನಡೀತಾ ಇದೆ. ಇಂದು ವಿವೇಕ್ ಸ್ಮಾರಕ ಉದ್ಘಾಟನಾ ಸಮಾರಂಭ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ವಿವೇಕ್ ಸ್ಮಾರಕ ನಿರ್ಮಾಣ ಸ್ಮಾರಕವಾಗ್ತಾ ಇದೆ. ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಅವರು ಇವತ್ತು ಬರ್ತಾರೆ ಅನ್ನೋ ಸುದ್ದಿ ಇದೆ. ಇಂದು ವಿವೇಕ್ ಸ್ಮಾರಕ ಉದ್ಘಾಟನಾ ಸಮಾರಂಭವಿದೆ. ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ವಿವೇಕ ಸ್ಮಾರಕ ನಿರ್ಮಾಣವಾಗಲಿದ್ದು ಸ್ಮಾರಕ ಲೋಕಾರ್ಪಣೆಗೊಳಿಸಲಿರುವಂತಹ ಪ್ರಧಾನಿ ಮೋದಿ 1892ರಲ್ಲಿ ವಿವೇಕಾನಂದರು ವಾಸ್ತವ್ಯ ಹೂಡಿದ್ದಂತಹ ಸ್ಥಳ ಇದು. ಈ ಸ್ಥಳದಲ್ಲೇ ಸ್ಮಾರಕ ನಿರ್ಮಾಣವಾದ ಬೃಹತ್ ಸ್ಮಾರಕ ಇದು. ವಿವೇಕಾನಂದರ ಸ್ಮರಣಾರ್ಥವಾಗಿ ತಲೆ ಎತ್ತಿರುವಂತಹ ಸ್ಮಾರಕ ಇದಾಗಿದೆ. ರಾಮಕೃಷ್ಣ ಆಶ್ರಮದ ಸ್ಟೇಡಿಯಂನಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮೋದಿ ಭಾಷಣ ಮಾಡಲಿದ್ದಾರೆ. ಮತ್ತೆ ಸಂಜೆ ದೆಹಲಿಗೆ ವಾಪಸ್ ಆಗಲಿದ್ದಾರೆ ಪ್ರಧಾನಿ ಮೋದಿ ಅವರು. ರಾಮಕೃಷ್ಣ ಆಶ್ರಮದ ಸ್ಟೇಡಿಯಂನಲ್ಲಿ ವೇದಿಕೆ ಈಗಾಗಲೇ ಸಜ್ಜಾಗಿದೆ. ಪ್ರಧಾನಿ ಮೋದಿ ಅವರನ್ನು ಬರಮಾಡಿಕೊಳ್ಳಲಿಕ್ಕೆ ಪ್ರಧಾನಿ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ವೇದಿಕೆ ಕಾರ್ಯಕ್ರಮಕ್ಕೆ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಆದರೆ ಸುಮಾರು 6,000 ಜನರಿಗೆ ಮಾತ್ರ ಪಾಸ್ ಹಂಚಿಕೆಯಾಗುತ್ತೆ. ಮೋದಿ ಆಗಮನದ ಹಿನ್ನೆಲೆ ಮೈಸೂರಿನಲ್ಲಿ ಈಗಾಗಲೇ ಪೊಲೀಸರು ಅಲರ್ಟ್ ಆಗಿದ್ದು ಬಿಗಿ ಬಂದೋಬಸ್ತ್ ಕೂಡ ನಡೆಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಸರ್ಪಗಾವಲು ಕೂಡ ಇದೆ. ಸುಮಾರು 6,000 ಜನರಿಗೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಪಾಸ್ ಇದೆ. ಪಾಸ್ ಹಂಚಿಕೆಯನ್ನು ಮಾಡಿದ್ದಾರೆ. ಮಧ್ಯಾಹ್ನ 3:25ಕ್ಕೆ ವಿವೇಕ್ ಸ್ಮಾರಕಕ್ಕೆ ಮೋದಿ ಅವರು ತೆರಳಲಿದ್ದಾರೆ. 3:25 ಆಶ್ರಮದಲ್ಲಿ 5 ನಿಮಿಷ ಧ್ಯಾನವನ್ನು ಮಾಡಲಿದ್ದಾರೆ. 3:30ರಿಂದ 5:15 ರಾಮಕೃಷ್ಣ ಆಶ್ರಮದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಮನೆ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಈಗಾಗಲೇ ಮೋದಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಸಾಕಷ್ಟು ಸಿದ್ಧತೆಗಳು ಕೂಡ ನಡೀತಾ ಇದೆ. ಇದರ ಮಧ್ಯೆ ಈಗ ಮೈಸೂರಿನಲ್ಲಿ ಯಾವ ರೀತಿ ಇದೆ ಅಂತ ಕಾರ್ತಿಕ್ ಇದೆ. ಇಂದು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದು ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರ್ತಕ್ಕಂಥ ವಿವೇಕ ಸ್ಮಾರಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಮೈಸೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರ್ತಕ್ಕಂತಹದ್ದು. ಸುಮಾರು 1892ರಲ್ಲಿ ವಿವೇಕಾನಂದರು ಮೈಸೂರಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ತಂಗಿದ್ದಂತಹ ಸ್ಥಳ ಇದೀಗ ರಾಮಕೃಷ್ಣ ಆಶ್ರಮದ ನೇತೃತ್ವದಲ್ಲಿ ಅಲ್ಲಿ ಒಂದು ದೊಡ್ಡ ಸ್ಮಾರಕವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದೇ ಸ್ಮಾರಕದ ಉದ್ಘಾಟನೆಗೆಂದು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸ್ತಾ ಇರ್ತಕ್ಕಂತಹದ್ದು. ಸುಮಾರು 2:55 ಸಮಯಕ್ಕೆ ವಿಶೇಷ ವಿಮಾನದ ಮೂಲಕ ಮೈಸೂರಿನ ಏರ್ಪೋರ್ಟ್ಗೆ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ಇಲ್ಲಿಂದ ಸೇನಾ ಹೆಲಿಕಾಪ್ಟರ್ ನಲ್ಲಿ ಮೈಸೂರಿನ ನಗರದಲ್ಲಿ ಇರ್ತಕ್ಕಂಥ ಓವೆಲ್ ಮೈದಾನಕ್ಕೆ ಬಂದಿಳಿದು ಅಲ್ಲಿಂದ ರಸ್ತೆಯ ಮೂಲಕ ವಿವೇಕ ಸ್ಮಾರಕಕ್ಕೆ ತೆರಳುವಂತಹದ್ದು. ವಿವೇಕಾನಂದರು ತಂಗಿದ್ದಂತಹ ಸ್ಥಳದಲ್ಲೇ 1-2 ನಿಮಿಷಗಳ ಕಾಲ ನರೇಂದ್ರ ಮೋದಿ ಅವರು ಧ್ಯಾನವನ್ನ ಮಾಡುವಂತಹದ್ದು. ಅದಾದ ನಂತರದಲ್ಲಿ ಅಲ್ಲಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ರಾಮಕೃಷ್ಣ ಆಶ್ರಮದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಮತ್ತು ವಿವೇಕಾನಂದರ ಒಂದು ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ದಾರೆ. ಅದನ್ನ ಉದ್ಘಾಟನೆ ಮಾಡ್ಲಿಕ್ಕೂ ಕೂಡ ಅಲ್ಲಿಂದ ರಸ್ತೆ ಮೂಲಕ ತೆರಳುವಂತಹದ್ದು. ಈ ಹಿನ್ನೆಲೆಯಲ್ಲಿ ಮೈಸೂರು ನಗರ ಪೊಲೀಸರು ಹಾಗೂ SPG ಕಮಾಂಡರ್ಸ್ ಗಳಿಂದ ಮೈಸೂರು ಜಿಲ್ಲೆ ನಗರಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ವ್ಯಾಪಕ ಕಟ್ಟೆಚ್ಚರವನ್ನು ವಹಿಸಿರ್ತಕ್ಕಂತಹದ್ದು. ಮೋದಿ ತೆರಳುವಂತಹ ಮಾರ್ಗದ ಕೂಡ ಕಾಕಿ ಸರ್ಪಗಾವಲನ್ನು ಹಾಕಿದ್ದು ಮೋದಿ ತೆರಳುವ ರಸ್ತೆಯ ಅಕ್ಕಪಕ್ಕದಲ್ಲೂ ಕೂಡ ಸಾರ್ವಜನಿಕರಿಗೆ ಸಂಚಾರವನ್ನು ಕೂಡ ನಿರ್ಬಂಧವನ್ನ ಮಾಡಿದ್ದು ವ್ಯಾಪಕ ಕಟ್ಟೆಚ್ಚರವನ್ನು ಕೂಡ ವಹಿಸಿದ್ದು. ಸುಮಾರು 5:20 ವೇಳೆಗೆ ರಾಮಕೃಷ್ಣ ಆಶ್ರಮದಲ್ಲಿ ಸಭಾ ಕಾರ್ಯಕ್ರಮದ ನಂತರ 5:05 ಮತ್ತೆ ವಾಪಸ್ ಓವೆಲ್ ಮೈದಾನದಿಂದ ಹೆಲಿಕಾಪ್ಟರ್ ಮೂಲಕ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಂದು ಇಲ್ಲಿಂದ ವಿಶೇಷ ವಿಮಾನದ ಮೂಲಕ ನರೇಂದ್ರ ಮೋದಿ ಅವರು ವಾಪಸ್ ತೆರಳುತ್ತಾ ಇರ್ತಕ್ಕಂಥದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸಂದೀಪ.